ಹರಿಹರದ ಗಾಂಧಿನಗರದ ಫಸ್ಟ್ ಮೇನ್ ಫಸ್ಟ್ ಕ್ಲಾಸಿನ ಅಂಗಡಿಯೊಂದಕ್ಕೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಳಗಿನ ಜಾವ 3 ಗಂಟೆಗೆ ಒಂದು ಬೆಂಕಿ ಅವಘಡ ಸಂಭವಿಸಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಸ್ಥಳೀಯರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಅವಘಡಕ್ಕೆ ಅಂಗಡಿ ಸಂಪೂರ್ಣವಾಗಿ ಭಸ್ಮಗೊಂಡಿದ್ದು, ಇಸ್ತ್ರಿ ಪೆಟ್ಟಿಗೆ ಅಂಗಡಿಯ ಸಾಕಷ್ಟು ಬಟ್ಟೆಗಳು ಬೆಂಕಿಗೆ ಅನಾಹುತಗೊಂಡಿದ್ದು, ಸ್ಥಳೀಯರು ಆ ಒಂದು ಅಂಗಡಿಯ ಮಾಲೀಕನಿಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ನಮಸ್ಕಾರ. ಗಾಂಧಿನಗರ್ ಫಸ್ಟ್ ಮೇನ್ ಫಸ್ಟ್ ಕ್ರಾಸ್ ಇಲ್ಲಿ ಸುಮಾರು ಒಂದು ಇಸ್ತ್ರಿ ಅಂಗಡಿ. ಇವರು ಒಂದು 30-35 ವರ್ಷದಿಂದನೂ ಬಡವರಾಗಿ ಇಲ್ಲಿ ಜನರ ಸೇವೆ ಮಾಡ್ಕೊಂತ, ಸಣ್ಣ ಪುಟ್ಟ ಸೇವೆ ಅಂತ ಅನ್ಸ್ಕೊಂತ ಇದು ಬಟ್ಟೆಯನ್ನು ಇಸ್ತ್ರಿ ಮಾಡ್ಕೊಂತ ಇವರು ಭಾಳ 40 ವರ್ಷದಿಂದ ಮಾಡಿ ಇವ್ರ ಹೆಸರನ್ನು ಫಕ್ರುದ್ದೀನ್ ಅಂತಂತೇಳಿ ಈ ಹರಿಹರ ಈ ಗಾಂಧಿನಗರಕ್ಕೆ ವಾಸಿಯಾದ ಒಳ್ಳೆಯ ಒಂದು ಮನುಷ್ಯ ಅಂತ ಹೇಳಿ ನಿನ್ನೆ ಇವರು ಬಟ್ಟೆ ಅಂಗಡಿಗೆ ಒಂದು ದೊಡ್ಡ ಅನಾಹುತ ಆಗಿದೆ. 3 ಗಂಟೆ ಸುಮಾರು 3-3:30 ಇಲ್ಲಿ ಅಕ್ಕಪಕ್ಕ ಇರೋರು ಜನರು ಈ ಬೆಂಕಿಯನ್ನು ಆಗಿದ ನಂತರ ಇದಕ್ಕೆ ಭಾಳ ಜನ ಬಂದು ನೀರನ್ನು ಹಾಕಿ, ಆಮೇಲೆ ನೀರಿಂದು ಇದು ಬಂದು ಫೈರ್ ಬಂದು ಅದು ಬಂದು ಬರೋಷ್ಟಿಗೆ ಜನನೇ ಇದಕ್ಕೆಲ್ಲ ಬೆಂಕಿಯನ್ನು ಇದು ಮಾಡಿದ್ದಾರೆ. ಇದರಲ್ಲಿ ಸುಮಾರು ಒಂದು 200-250 ಜೊತೆ ಬಟ್ಟೆಯನ್ನು ಸುಟ್ಟೋಗಿದ್ದಾರೆ. ಅದ್ರ ಭಾಳ ಇವರಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ನಮ್ಮ ಹರಿಹರ ನಗರ ಅಭಿವೃದ್ಧಿ, ನಗರ ಮತ್ತು ದಂಡಾಧಿಕಾರಿ ಆಗಲಿ, ನಗರಸಭೆದಾಗಲಿ, ಕಮಿಷನರ್ ಆಗಲಿ ಇವ್ರಿಗೆ ಬಂದು ಸ್ವಲ್ಪ ಸಮಾಧಾನ ಕೊಟ್ಟು ಇವ್ರಿಗೆ ಬರೋ ಮುಂದೆ ಕಷ್ಟವನ್ನು ಪರಿಹಾರ ಮಾಡಿಕೊಟ್ರೆ ಭಾಳ ನಮ್ಮ ಈ ಗಾಂಧಿನಗರದಲ್ಲಿ ಬಡವ ಭಾಳ ಕಷ್ಟದ ಬದುಕ್ತದರ 30-40 ವರ್ಷದಿಂದ ಮಾಡ್ತಾನೆ ಈ ಇಂಥ ದೊಡ್ಡ ಅವನಿಗೆ ಅನಾಹುತ ಆಗಿದೆ. ನೀವೆಲ್ಲ ಬಂದು ಸಹಕಾರ ಮಾಡಿದರೆ ನಾವು ಎಲ್ಲಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದೀವಿ. ಇಷ್ಟು ಹೇಳಿ ನಾನು ಈ ವಾರ್ಡಿನ ಸದಸ್ಯರು, ನಾನು ಮತ್ತು ನಮ್ಮ ಇಬ್ರಾಹಿಂ ಗಾಂಧಿನಗರವರು ಇಬ್ಬರು ಬಂದು ನೋಡಿ ಇದು ನಮ್ಮ ಮೀಡಿಯಾದವರು ಅಲ್ತಾಫ್ ಅವರಿಗೆ ಕರೆಸಿ ಮಾಡಿದ್ದಕ್ಕೆ ಇದೆಲ್ಲ ಸ್ವಲ್ಪ ನೀವು ಹೋಯ್ತಲ್ಲ ಸಹಕಾರ ಮಾಡಿದ್ರಿಂದ ನಾವು ಧನ್ಯವಾದ ಅಂತ ಹೇಳ್ತೀವಿ. ಎರಡನ್ನ ಮಾತನ್ನು ಮುಗಿಸ್ತೀವಿ. ಹಲೋ, ನಾವು ರಾತ್ರಿ 2:30 ಮೇಲೆ ಆಕಸ್ಮಿಕ ಬೆಂಕಿ ಬಿದ್ದು ಎಲ್ಲ ಬೆಂಕಿ ಹೊಗೆ ಆಡಕತ್ತಿತ್ತು. ಆವಾಗ ಓಣಿಯವರೆಲ್ಲ ಒಪ್ಪತ್ತಿರೋರು ಬಂದು ಬೆಂಕಿ ಎಲ್ಲ ನೆನೆಸಿ ಫೈರ್ ಇಂಜನಿಗೆ ಕರೆಸಿ ಆಮೇಲೆ ನನಗೆ ಫೋನ್ ಮಾಡಿದರು ಸರ್. ಆಮೇಲಿಂದ ಫೋನ್ ಮಾಡಿದ ಮೇಲೆ ಬಂದು ನಾವು ಇಲ್ಲಿ ನೋಡಿದರೆ ಜನಗಳೆಲ್ಲ ನನಗೆ ಬಂದು ಮತ್ತು ನೀರು ಹಾಕಿ ಎಬ್ಬಿಸಿ ಹೆದರಬೇಡಪ್ಪ ನೀನು ಅಂತ ಹೇಳಿ ಇದು ಮಾಡಿ ನನಗೆ ಹೋದರು. 3:30 ಮಟ್ಟ ನೆನೆಸಿದಾರೆ. ಇದು ನೆನೆಸಿದ ಮೇಲೆ ಕೊನೆಗಿಂದಾಗ ನನಗೆ ಎಂದೇ ಸರಿಗೆ ಎದೆ ಹೊಡೆದಂಗಾಗಿತ್ತು. ಕೊನೆಗೆ ಅಕ್ಕಪಕ್ಕದವರೆಲ್ಲ ನೀರು ಕೊಟ್ಟು ಕುಡಿಸಿ ಆಮೇಲಿಂದಾಗ ಸಮಾಧಾನ ಮಾಡಿ ಹೋದರು ಎಲ್ಲ ನೆನೆಸಿ. ರಾತ್ರಿ 2:30-3 ಗಂಟೆ ಮೇಲೆ ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂಗಡಿಯಲ್ಲಿ. ಸುಮಾರು ವರ್ಷದಿಂದನೂ ನಾನು ಇಲ್ಲಿ ಗಾಂಧಿನಗರದಲ್ಲೇ ಇದ್ದೆ. ಆದರೂ ನಿನ್ನೆ ಈ ಥರ ಅನಾಹುತ ಆಗಿದೆ. ನಾವು ದೊಡ್ಡ ಇದ್ದಂಥವರೆಲ್ಲ ಬಡವರು, ದುಡ್ಕೊಂಡು ತಿನ್ನೋರು, ಕೂಲಿ ಮಾಡ್ಕೊಂಡು ತಿನ್ನೋರು. ಇಂಥವ್ರು ಈ ರೀತಿ ಆಗೈತೆ ಅಂದರೆ ನಮಗೆ ಭಾಳ ಕಷ್ಟ ಆಗುತ್ತಿದೆ. ಹೆಂಗೆ ಬೆಂಕಿ ಆಯ್ತಿದ್ದು ಗೊತ್ತಿಲ್ಲ ಸರ್. ಅದು ಆಕಸ್ಮಿಕ ಬಿದ್ದೈತಿ. ಹೆಂಗಾಗೈತಿ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಕರೆಂಟ್ ಏನಾದ್ರು ಇತ್ತಾ ಇಲ್ಲಿ? ಕರೆಂಟ್ ಇಲ್ಲ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಎಂ ಫಕ್ರುದ್ದೀನ್ ಅಂತ. ತಂದೆ ಬಟ್ಟೆ ಹೆಚ್ಚು ಕಮ್ಮಿ ಒಂದು 200 ಜೊತೆ ಸುಟ್ಟಿದ್ದಾವೆ. ನಾವು ನಿಮ್ಮಂಥವ್ರು ಬಟ್ಟೆಗಳು ಕೊಟ್ಟು ಹೋಗ್ತೀರಾ, ಅವರು ಐರನ್ ಮಾಡಿ ಇಟ್ಟಿರ್ತೇವೆ. ಐರನ್ ಮಾಡೋವು ಇರ್ತಾವೆ. ದಿನ ಎಷ್ಟು ಬರ್ತೈತೆ ಅಷ್ಟು ಕೂಲಿ ಮಾಡ್ಕೊಂಡು ಹೋಗೋರು ನಾವು. ನಮ್ಮಂಥ ಜನಗಳ ಮೇಲೆ ಈ ಥರ ಬೆಂಕಿ ಬಿದ್ದೈತಿ. ಇಲ್ಲಿ ಸುಮಾರು ವರ್ಷದಿಂದ ಇರೋಕತ್ತಿ. ಒಂದು 40 ವರ್ಷದ ಆಗಿದೆ ಇಲ್ಲಿ ಗಾಂಧಿನಗರದಾಗ ಇರೋಕತ್ತಿ.